ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಇವತ್ತು ನಾನೊಂದು ವಿಷಯ ತಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಓಲ್ಡ್ ಈಸ್ ಗೋಲ್ಡ್. ಅದು ನೀವು ಒಪ್ತೀರಾ ಒಪ್ಪಲ್ವಾ? ಎಲ್ಲ ವಿಷಯಗಳಲ್ಲೂ ಓಲ್ಡ್ ಈಸ್ ಗೋಲ್ಡ್ ಅಂದರೆ ಹಳೆಯ ಕೆಲವು ಕ್ರಮಗಳೇ ಚೆನ್ನಾಗಿತ್ತು ಅಂತ ನನಗೆ ಕೆಲವು ವಿಷಯದಲ್ಲಿ ಅನಿಸುತ್ತೆ. ಎಲ್ಲ ವಿಷಯ ಅಂತ ಹೇಳಲ್ಲ. ಈಗದ ತುಂಬ ಓಟದ ಜೀವನ ಎಲ್ಲರದ್ದು. ಅಂಥದ್ರಲ್ಲಿ ಅದಕ್ಕೊಂದು ಕೆಲವು ವಿಷಯಗಳಿಗೆ ಸಮಯ ಕೊಡೋಕ್ಕೆ ಎಲ್ಲ ಟೈಮ್ ಇರಲ್ಲ ಈಗ. ಆದರೂ ನಾನು ಯಾವ ವಿಷಯಗಳ ಬಗ್ಗೆನೂ ಮಾತಾಡ್ತಿಲ್ಲ. ನಾನು ಯಾವ ವಿಷಯ ಹೇಳಬೇಕು ಅಂತಿದ್ದೀನಿ ಅಂದರೆ, ಸುಮಾರು 40 ವರ್ಷಗಳ ಹಿಂದೆ, ನಾನೀಗ 40 ವರ್ಷಗಳ ಹಿಂದೆ ಹೋಗ್ತಾ ಇದ್ದೀನಿ. ಆ ಕಾಲದಲ್ಲಿ ಒಬ್ಬರ ಮನೆಯಲ್ಲಿ ಏನೋ ಒಂದು ಶುಭ ಸಮಾಚಾರ ಅಥವಾ ಯಾವುದೋ ಒಂದು ವಿಷಯ ತಿಳಿಸ್ಬೇಕು ಅಂದರೆ, ಇನ್ನೊಂದು ಮನೆಗೆ ತಿಳಿಸ್ಬೇಕು ಅಂದರೆ ಹೇಗೆ ತಿಳಿಸ್ತಾ ಇದ್ರು? ಈಗ ನಾವೇನು ಮಾಡ್ತೀವಿ, ಮೊಬೈಲ್ ತಗೋತೀವಿ, ಹಲೋ ಅಂತ 1 ನಿಮಿಷದಲ್ಲಿ ಮೊಬೈಲಲ್ಲಿ ಹೇಳಿಬಿಡ್ತೀವಿ. ಆದರೆ ಆಗ ನಿಮಗೆ ಲ್ಯಾಂಡ್ಲೈನ್ ಫೋನು ತುಂಬ ಕಡಿಮೆ ಇತ್ತು. ಅಪರೂಪ ಕೆಲವು ಮನೆಗಳಲ್ಲಿ ಮಾತ್ರ ಲ್ಯಾಂಡ್ಲೈನ್ ಫೋನ್ ಇತ್ತು. ನಮ್ಮ ಹತ್ರ ಎಲ್ಲ ಖಂಡಿತವಾಗ್ಲೂ, ನಮ್ಮ ಅಪ್ಪನ ಹತ್ರ ಎಲ್ಲ ಖಂಡಿತವಾಗ್ಲೂ ಲ್ಯಾಂಡ್ಲೈನ್ ಫೋನೆಲ್ಲ ಇರಲಿಲ್ಲ ಆ ಟೈಮಲ್ಲಿ. ಆಮೇಲೆ ಹೇಗೆ ತಿಳಿಸ್ತಾ ಇದ್ರು? ಆಗ ಪ್ರತಿಯೊಬ್ಬರು ಕಾಗದ ಬರೆಯೋ ಅಭ್ಯಾಸ ಇತ್ತು. ನೋಡಿ, ಕಾಗದಗಳು ನಂದಿದು 35 ವರ್ಷದ ಹಿಂದಿನ ಕಾಗದಗಳು, ಲೆಟರ್ಸು ನಾನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ. ನನಗೆ ಇನ್ನೂ ತುಂಬ ಇದೆ ನನ್ನ ಹತ್ರ ಲೆಟರ್ಗಳು. ನೋಡಿ ಎಷ್ಟು ಹಳೆಯ ಲೆಟರ್ಗಳು, ನೋಡಿ ಹೇಗಿದೆ ಅಂದರೆ. ಆದರೂ ನಮ್ಮ ಅಪ್ಪ ಬರೆದಿರೋದು, ನಮ್ಮ ಅಮ್ಮ ಬರೆದಿರೋದು, ನಮ್ಮ ಅಜ್ಜ ಅಪ್ಪನಿಗೆ ಬರಿತಾ ಇದ್ರು, ಅಜ್ಜಿ ಬರಿತಾ ಇದ್ರು, ಅಜ್ಜಿಗೆ ಓದಕ್ಕೆ ಬರ್ತಾ ಇತ್ತು, ಬರೆಯಕ್ಕೆ ಬರ್ತಾ ಇತ್ತು. ಆದರೆ ಲೆಟ್ರು ನಮ್ಮ ಸೋದರ ಮಾವ ಅಜ್ಜಿ ಹೆಸರಲ್ಲಿ ಬರಿತಾ ಇದ್ರು. ಯಾಕಂದರೆ ನಮ್ಮ ಅಜ್ಜಿಗೆ ಟೈಮ್ ಇರ್ತಿರ್ಲಿಲ್ಲ, ಅವರು ತುಂಬ ಹಳ್ಳಿಯಲ್ಲಿದ್ದರು, ಕೆಲಸಗಳು ಜಾಸ್ತಿ. ಆ ಥರದಿಂದಾಗಿ ನಮ್ಮ ಅಕ್ಕ ತಂಗಿಯರದ್ದು, ಚಿಕ್ಕಮ್ಮಂದು, ಈ ಥರ ಎಲ್ಲ ಎಲ್ಲರೂ ಆಗ ಬರ್ತಿದ್ದಂದ್ರೆ ಲೆಟರ್ಗಳು ಮಾತ್ರ. ಯಾಕಂದರೆ ನಾವು ಮದುವೆಯಾಗಿ ಒಂದ್ಸಲ ತವರು ಮನೆ ಬಿಟ್ಟು ಒಂದು ಸಿಟಿಗೆ ಬಂದ್ಬಿಡ್ತೀವಲ್ಲ, ಆಗೆಲ್ಲ ಫೋನ್ಗಳಿಲ್ಲ. ಹೇಗೆ ನಾವು ಚೆನ್ನಾಗಿದ್ದೀವಿ, ಅವ್ರು ಚೆನ್ನಾಗಿದ್ದೀವಿ ಅಂತ ಗೊತ್ತಾಗಬೇಕಾದ್ರೆ ಹೇಗೆ, ಯಾವ ಮೂಲಕ? ಬರೀ ಕಾಗದ ಪತ್ರಗಳು. ಹಾಗಾಗಿ ನಾನು ಅದನ್ನೆಲ್ಲ ತುಂಬ ಹಳೆಯ ನೆನಪುಗಳು, ತುಂಬ ಖುಷಿ ಕೊಡುತ್ತೆ. ನೀವು ಅಪರೂಪಕ್ಕೆ ಅದನ್ನು ತೆಗೆದು ಓದಿದಾಗ ತುಂಬ ಖುಷಿ ಕೊಡುತ್ತೆ. ಆಗೆಲ್ಲ ನಾವು ಹೈಸ್ಕೂಲ್ ಲೆವೆಲಲ್ಲಿದ್ದಾಗ ಸ್ಕೂಲ್ಗೆ ಒಂದು ರಜಾ ಬಂತು ಅಂದರೆ ನಾವೆಲ್ಲಿ ಹೋಗ್ತಿದ್ವಿ ಅಂದರೆ ನಮ್ಮ ಅಜ್ಜಿ ಮನೆಗಳಿಗೆ ಓಡ್ತಾ ಇದ್ವಿ. ಅದು ಸ್ವಲ್ಪ ದೂರ, ಕೆಲವು ಮೈಲ್ಗಳಷ್ಟು ದೂರ ಇದ್ದಾಗ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ನಮ್ಮ ಅಜ್ಜ ಬರ್ತಾಯಿದ್ರು. ಹೇಗೆ ಬರ್ತಿದ್ರು? 15 ದಿನ ಮೊದಲೇ ನಮ್ಮ ಅಜ್ಜಂದು ಲೆಟ್ರ್ ಬರೋದು, ಮಕ್ಕಳಿಗೆ ರಜಾ ಯಾವಾಗ ಸಿಗತ್ತೆ ಅಂತ. ನಾಳೆ ರಜಾ ಅಂದರೆ ಇವತ್ತೇ ನಮ್ಮ ಅಜ್ಜ ಬಂದು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ರೆಡಿಯಾಗಿ ಬರ್ತಿದ್ರು. ನಾವು ಎಲ್ಲ ರೆಡಿಯಾಗಿರ್ತಿದ್ವಿ ಹೋಗೋಕ್ಕೆ. ಅಷ್ಟು ಖುಷಿ ನಮಗೆ. ಯಾಕಂದರೆ ನಾವು ನಮ್ಮ ಅಜ್ಜಿದು ಪ್ರೀತಿ ಮೊಮ್ಮಕ್ಕಳಾಗಿದ್ವಿ. ಅದು ಅಲ್ಲದೆ ಅಲ್ಲಿ ದೊಡ್ಡ ಕೂಡು ಕುಟುಂಬ, ನಮ್ಮ ಸೋದರ ಮಾವಂದಿರು, ಅವ್ರ ಹೆಂಡತಿಯರು, ಅತ್ತೆ ಹೆಂಡಿರು, ಹಾಗೆ ನಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಸೇರಿ ವಿಪರೀತ ಜನ ಆಗಿರ್ತಿದ್ವಿ. ಯಾವಾಗ ನಮ್ಮ ಅಜ್ಜನ ಕಾಗದ ಬರುತ್ತೆ, ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬರ್ತಾರೆ ಅಜ್ಜ ಅಂತ ನಾವೆಲ್ಲರೂ ಕಾತ್ರದಿಂದ ಕಾಯ್ತಾ ಇರ್ತಿದ್ವಿ. ಸ್ಕೂಲಿಂದ ಬರೋವಾಗಲೇ ಅಜ್ಜನ ಲೆಟ್ರ್ ಬಂದಿದ್ಯಾ ಅಂತ ಫಸ್ಟ್ ಹುಡ್ಕೋದು, ಎಲ್ಲಿ ಬಂತು, ಕಾಗದ ಬಂದಿದ್ಯಾ, ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಅಜ್ಜ ಯಾವಾಗ ಬರ್ತಾರೆ ಅಂತ. ಅಷ್ಟು ಪ್ರೀತಿ ನಮಗೆ. ಹೇಗೆ ಇದೆಲ್ಲನೂ ಕಾಗದದಿಂದ ಕಾಗದ ಬರೆದ್ರೆ ಮಾತ್ರ ಗೊತ್ತಾಗ್ತಾ ಇತ್ತು. ಯಾಕಂದರೆ ಫೋನ್ಗಳ ಕಾಲ ಅಲ್ವಲ್ಲ ಅದು. ಆ ಥರ. ಹಾಗೆ ನಿಮಗೆ ನನಗೆ ಮದುವೆ ಸೆಟ್ ಆದಾಗ ನಾವು ಮಂಗಳೂರಲ್ಲಿದ್ವಿ, ನನ್ನ ಯಜಮಾನರು ಬೆಂಗಳೂರಲ್ಲಿದ್ದರು. ಆಗ ಗಂಡ ಆಗೋ ಮೊದಲು ಬರೆದಿರೋ ಕಾಗದಗಳು ಇನ್ನೂ ನನ್ನ ಹತ್ರ ಭದ್ರವಾಗಿದೆ. ಮದುವೆ ಆದಮೇಲೆ ಬರೆದಿರೋ ಕಾಗದಗಳು, ತವ್ರ ಮನೆಗೆ ಹೋಗಿರ್ತೀವಲ್ಲ ಆಗ ಬರೆದಿರೋ ಕಾಗದಗಳು ಎಲ್ಲನೂ ಇನ್ನೂ ನನ್ನ ಹತ್ರ ಹಾಗೇ ನಾನು ಶೇಖರಿಸಿ ಇಟ್ಟಿದ್ದೀನಿ. ನನಗದನ್ನು ಬಿಸಾಡೋಕ್ಕೆ, ನಮ್ದು ಎಷ್ಟು ಮನೆಗಳೆಲ್ಲ ಚೇಂಜ್ ಆದ್ರೂ ನಾನು ಅದು ಯಾವುದನ್ನು, ಒಂದು ಕಾಗದಗಳನ್ನು ನಾನು ಬಿಸಾಡಲಿಲ್ಲ. ಎಲ್ಲ ಭದ್ರವಾಗಿ ಕಟ್ಟಿ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಹಾಗೇ ಜೋಪಾನ ಮಾಡ್ತಾ ಇದ್ದೀನಿ. ಏನೋ ಒಂದು ಖುಷಿ ಅದರಲ್ಲಿ. ಈಗ ಎಲ್ಲಿದೆ ಆ ಖುಷಿ? ಕಾಗದ ಬರೆಯೋ ಅಭ್ಯಾಸನೇ ಬಿಟ್ಟು ಹೋಗ್ಬಿಟ್ಟಿದೆ. ಅದು ಅಲ್ಲದೆ ನಿಮಗೆ ಕಾಗದ ಬಂದ್ರೂ ಏನಾದರೂ ಆಫೀಸ್ ವಿಷಯ ಅಥವಾ ನೀವು ಇದು ವೆಹಿಕಲ್ ಟ್ರಾಫಿಕ್ ರೂಲ್ ಬ್ರೇಕ್ ಮಾಡಿದ್ದೀರಿ ಅಂದರೆ ನಿಮಗೆ ಟ್ರಾಫಿಕ್ ಪೊಲೀಸಿಂದ ಒಂದು ಲೆಟರ್ ಬರುತ್ತೆ, ನೀವು ಬ್ರೇಕ್ ಮಾಡಿದ್ದೀರಾ, ಟ್ರಾಫಿಕ್ ರೂಲ್ ಇಷ್ಟು ಪೆನಾಲ್ಟಿ ಕಟ್ಟಿ ಅಂತ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಸಂಬಂಧಿಕರ ಲೆಟರ್ ಬರುತ್ತಾ? ಈಗ ಖಂಡಿತ ಇಲ್ಲ. ಏನೇ ವಿಷಯ ಇರಲಿ ಒಂದು ಫೋನ್ ತಗೊಂಡು ಹಲೋ ಅಂತ ವಿಷಯ ಹೇಳ್ಬಿಟ್ಟು ಇಟ್ಟರಾಗೋಯ್ತು. ಹಿಂದೆ ಒಬ್ಬರ ಮನೆಯಲ್ಲಿ ಒಂದು ತುಂಬಿದ ಬಸರಿ ಇದ್ದಾಳೆ ಅನ್ಕೊಳ್ಳಿ, ಅವಳಿಗೆ ಗಂಡು ಮಗು ಆಯ್ತಾ ಹೆಣ್ಮಗು ಆಯ್ತಾ ಅಂತ ಎಷ್ಟು ಕಾತ್ರದಿಂದ ನಾವು ಕಾಯ್ತಾ ಇದ್ವಿ. ಅದು
ಅದು ಹೇಗೆ ಗೊತ್ತಾಗ್ತಿತ್ತು ನಮಗೆ? ಅವ್ರು ಕಾಗದ ಬರೆದಾಗ, ಡೆಲಿವರಿ ಆದಮೇಲೆ ಕಾಗದ ಬರೆದ್ರೆ ಮಾತ್ರ ಗೊತ್ತಾಗ್ತಿತ್ತು. ಎಲ್ಲೋ ಸಾವು ನೋವು ಸಂಭವಿಸಿದಾಗ ಅಪರೂಪಕ್ಕೆ ಟೆಲಿಗ್ರಾಮ್ ಅಂತ ಬರ್ತಿತ್ತು. ಟೆಲಿಗ್ರಾಮ್ ಅಂತ ಬಂದಾಗ ನಿಜವಾಗ್ಲೂ ಎದೆ ಎಲ್ಲ ಬಡಬಡ ಅಂತ ಹೊಡ್ಕೊಳ್ತಾ ಇತ್ತು ಆಗ. ಯಾಕಂದ್ರೆ ಆಗ ಅದು ಬಂತು ಅಂದ್ರೆ ಏನೋ ಕೆಟ್ಟ ಸುದ್ದಿ ಇದೆ ಅನ್ನೋದೊಂದು ಮನಸ್ಸಲ್ಲಿ ಬರುತ್ತೆ. ಹಾಗಾಗಿ ಆ ಥರ ಎಲ್ಲ ಇದ್ದಾಗ ನನಗೆ ಕೆಲವು ವಿಷಯಗಳಲ್ಲಿ, ಈಗ ಫೋನ್ ಬರೀ ಮಾತಾಡ್ತೀವಿ, ಫೋನ್ ಇಟ್ಬಿಡ್ತೀವಿ, ಮುಗ್ದೋಯ್ತು. ಇದೆಲ್ಲ ನಿಮಗೆ ಈ ಥರ ಹಳೆಯ ನೆನಪುಗಳು, ಒಳ್ಳೇದಿರಲಿ ಕೆಟ್ಟದ್ದಿರಲಿ, ಅಥವಾ ಸಂಬಂಧಗಳ ಜೋಡಣೆ ಇರಲಿ, ಅಥವಾ ಯಾವುದೇ ವಿಷಯ ಇರಲಿ, ಇದೆಲ್ಲ ತುಂಬ ಇದನ್ನು ಓದಿದಾಗ ನಿಮಗೆಲ್ಲ ನಾವು ತುಂಬ ಹಿಂದೆ ಹೋಗ್ಬಿಡ್ತೀವಿ. ಹಳೆಯ ನೆನಪುಗಳೆಲ್ಲ ಮರುಕಳಿಸುತ್ತೆ. ಅದರಲ್ಲೂ ನಮ್ಮ ಅಪ್ಪಂದು ತುಂಬ ಚೆನ್ನಾಗಿರೋ ಹ್ಯಾಂಡ್ ರೈಟಿಂಗು ಎಲ್ಲ ಇತ್ತು. ನಮ್ಮಪ್ಪ ನನ್ನ ಮಗ ಆಟಿಸಮ್ ಡಯಾಗ್ನೋಸ್ ಆದಾಗ ಒಂದೆಷ್ಟು ಚೆನ್ನಾಗಿರೋ ಲೆಟರ್ ಬರೆದಿದ್ರು. ಅದನ್ನು ನಾನು ಇನ್ನೂ ಹಾಗೆ ಕಾಪಾಡ್ತಾ ಇದ್ದೀನಿ. ಅದು ನನ್ನ ಹತ್ರ ಇದೆ. ನಮ್ಮಪ್ಪ ಬರೆದಿರೋ ಲೆಟ್ರ್ ಇದು ತುಂಬ ಚೆನ್ನಾಗಿದೆ. ಆ ಥರ ಎಲ್ಲ ತುಂಬ ಕಾಗದಗಳು. ನಮ್ಮ ಅಜ್ಜಿ ಹೆಸರಲ್ಲಿ ನಮ್ಮ ಸೋದರ ಮಾವ ಕಾಗದ ಬರೆಯೋರು. ಆ ಕಾಗದಗಳು ಇದೆ ನನ್ನ ಹತ್ರ. ಇನ್ನು ತುಂಬ ಖುಷಿಯಾಗತ್ತೆ. ಅಪರೂಪಕ್ಕೊಂದ್ಸಲ ಅದನ್ನೆಲ್ಲ ತೆಗೆದು ಓದ್ತಾ ಇರ್ತೀನಿ. ಇದೇ ಥರ ನಿಮ್ಮ ಹತ್ರ ಈ ಅನುಭವಗಳೇನಾದರೂ ಇದ್ದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ಆಗಾಗ ಈ ಲೆಟರ್ಗಳನ್ನೆಲ್ಲ ಒಂದು ಮೇಲಕ್ಕೆ ಹಾಕ್ತಾ ಇರ್ತೀನಿ. ನನಗೇನೋ ಒಂಥರ ಖುಷಿ ಸಿಗತ್ತೆ, ಏನೋ ಒಂದು ಸಮಾಧಾನ ಸಿಗತ್ತೆ. ನಾವು 35-40 ವರ್ಷಗಳ ಹಿಂದೆ ಹೋಗಿರೋ ಒಂದು ನೆನಪು ಮತ್ತೆ ಮತ್ತೆ ಬರುತ್ತೆ. ಸಣ್ಣವರಿರುವಾಗ ಹೇಗೆ ನಾವು ಆ ದಿನಗಳನ್ನು ಕಳೀತಿದ್ವಿ, ಅದೆಲ್ಲ ಒಂಥರ ಅದನ್ನು ಓದಿದಾಗ ಎಲ್ಲ ವಾಪಸ್ ನಮ್ಮ ಬ್ರೈನಲ್ಲಿ ಎಲ್ಲ ವಾಪಸ್ ನಮ್ಗೇನಾಗುತ್ತೆ, ರಿವೈಂಡ್ ಆಗುತ್ತೆ. ಈ ಟೇಪ್ ರೆಕಾರ್ಡ್ರು ಸುತ್ತಕೊಂಡಾಗ ಹೇಗೆ ಹಾಡುಗಳು ಸಿಕ್ಕಾಕೊಂಡು ತಿರುಗ್ತಾ ಇತ್ತು, ಆ ಥರ ನಮ್ಮ ತಲೆಗಳಲ್ಲೂ ಎಲ್ಲ ಒಂಥರ ಏನೋ ಖುಷಿ, ಏನೋ ಸುತ್ತಾ ಇರುತ್ತೆ ಅದೆಲ್ಲ ನೋಡಿದಾಗ. ಹಾಗೆ ಇದೆಲ್ಲ ವಿಷಯ ಮಾತಾಡಿದಾಗ ನಿಮಗೂ ಆ ಥರ ಅನುಭವ ಖಂಡಿತ ಆಗಿರುತ್ತೆ. ಈಗಿನ ಕಾಲದಲ್ಲಿ ನೀವು ಬೇಕು ಅಂದ್ರೂ ಒಂದು ಕಾಗದ ಅಂತ ಯಾರು ಬರೆಯಲ್ಲ, ಅಥವಾ ನಾನು ಓದ್ತೀನಿ ಒಂದು ಕಾಗದ ಅಂದ್ರೇನು ಯಾರಿಗೂ ಗೊತ್ತಿಲ್ಲ, ಬರೋದೇ ಇಲ್ವಲ್ಲ. ಕಾಗದ ಅನ್ನೋದೇ ಸ್ಟಾಪ್ ಆಗೋಗಿದೆ. ಈಗ ಸಿಗತ್ತೆ ನಿಮಗೆ, ಪೋಸ್ಟ್ ಆಫೀಸಲ್ಲಿ ಸಿಗತ್ತೆ, ಸಿಗಲ್ಲ ಅಂತಲ್ಲ. ಆದರೆ ನಮಗೆ ಆ ಹಳೆಯ ಕಥೆಗಳು, ಹಳೆಯ ನೆನಪುಗಳು, ಹಳೆಯ ನಮ್ಮ ಜೀವನ ಹೇಗೆ ಇತ್ತು ಅದೆಲ್ಲ ನಿಮಗೆ ಈ ಕಾಗದದಲ್ಲಿ ಖಂಡಿತ ನಮಗೆ ಓದಕ್ಕೆ ಸಿಗತ್ತೆ. ನಾನಂತೂ ತುಂಬ ಖುಷಿ ಪಡ್ತೀನಿ ಈ ಕಾಗದಗಳನ್ನೆಲ್ಲ ನೋಡಿದಾಗ. ನನಗೆ ಎಷ್ಟು ಖುಷಿ ಆಗತ್ತೆ ಅಂದರೆ ಅದರಲ್ಲಿ ಬೇಕಾದಷ್ಟು ಇನ್ನೂ ತುಂಬ ಇದೆ ನನ್ನ ಹತ್ರ. ನಾನು ಯಾವುದೋ ಅಷ್ಟು ಬೇಡ ತೆಗೆಯೋದು, ಕೈ ಸಿಕ್ಕದಷ್ಟು ತಗೊಂಡೆ ಅಷ್ಟೇ. ಹಾಗೆ ಇದೆಲ್ಲ ವಿಷಯ ಮಾತಾಡಿದಾಗ ನನಗೆ ಒಂದು ಪುರಂದರದಾಸರ ಒಂದು ಹಾಡು ನೆನಪಾಯಿತು. ಅದನ್ನು ನಿಮಗೆ ಹೇಳಿ ತೋರಿಸೋಣ ಹಾಡನ್ನು. ಯಾಕಂದರೆ ಈ ಕಾಗದಗಳ ವಿಷಯ ಎಲ್ಲ ಮಾತಾಡೋದಲ್ಲ, ಸೊ ಅದೇ ನನ್ನ ತಲೆಯಲ್ಲಿ ಬಂತು. ಸೊ ಅದನ್ನು ನಿಮಗೋಸ್ಕರ ಹಾಡಿ ತೋರಿಸ್ತಿದ್ದೀನಿ, ನೀವು ಕೇಳಿ. ಆಮೇಲೆ ಹೇಗಾಯಿತು ಅನ್ನೋದನ್ನು ಒಂದು ಮಾತು ನನಗೆ ಹೇಳಿ. ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ. ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಾಮ ಕ್ರೋಧವ ಬಿಡಿರೆಂಬೋ ಕಾಗದ ಬಂದಿದೆ, ನೇಮ ನಿಷ್ಠೆಯೊಳಿರಿರೆಂಬೋ ಕಾಗದ ಬಂದಿದೆ, ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ, ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ, ನಮ್ಮ ಕಾಮನಯ್ಯನು ತಾನೇ ಬರೆದ ಕಾಗದ ಬಂದಿದೆ, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಹೆಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ, ಹೊನ್ನಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ, ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ, ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ, ನಮ್ಮ ಕಮಲನಾಭನು ತಾನೇ ಬರೆದ
ನಮ್ಮ ಕಮಲನಾಭನದು. ಗೆಜ್ಜೆ ಕಾಲ್ ಕಟ್ಟಿರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೂ ಹರಿಯೆನಿರೆಂಬೋ ಕಾಗದ ಬಂದಿದೆ. ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ. ನಮ್ಮ ಪುರಂದರ ವಿಠಲನು ತಾನೇ ಬರೆದ ಕಾಗದ ಬಂದಿದೆ, ಕಾಗದ ಬಂದಿದೆ. ನಮ್ಮ ಕಮಲನಾಭನದು. ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ನಮ್ಮ ಕಮಲನಾಭನದು, ನಮ್ಮ ಕಮಲನಾಭನದು. ನಿಮ್ಮ ಜೀವನದಲ್ಲಿ ಈ ಕಾಗದದ ಎಷ್ಟು ಮಹತ್ವ ನೀವು ಅನುಭವಿಸಿದಿರಿ ಅಥವಾ ನಿಮಗೆ ಇದರ ಅನುಭವ ಆಗಿದೆಯಾ, ಇದೆಲ್ಲದರ ಬಗ್ಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಖಂಡಿತ ಹಳೆಯ ವಸ್ತುಗಳು ಅಂದರೆ ಕೆಲವು ವಿಷಯಗಳಲ್ಲಿ ಓಲ್ಡ್ ಈಸ್ ಗೋಲ್ಡ್ ಅಂತ ನಾನು ಖಂಡಿತ ಹೇಳ್ತೀನಿ. ಈಗದ ಈ ಜಂಜಾಟ ಇದೆಲ್ಲ ನೋಡುವಾಗ ಇದೆಲ್ಲಕ್ಕಿಂತ ಹಳೆಯ ಕಾಲನೇ ಚೆನ್ನಾಗಿತ್ತು. ಅದ್ರ ಜೊತೆ ಹಳೆಯ ಅಡುಗೆಗಳು, ಹಳೆಯ ತಿಂಡಿಗಳು ಅದೆಲ್ಲ ನಿಮಗೆ ಯಾವತ್ತಿದ್ರೂ ಮರೆಯಾಗಲ್ಲ. ಮತ್ತೆ ಮತ್ತೆ ನಾವು ಅದನ್ನೇ, ಯಾಕಂದ್ರೆ ಅದೆಲ್ಲ ಆರೋಗ್ಯದಾಯಕವಾಗಿರುವಂಥದ್ದು, ಸೊ ಅದನ್ನೇ ಮಾಡ್ಕೊಂಡು ತಿಂತೀವಿ. ಅದೇ ಥರ ಈ ಕಾಗದಗಳ ನೆನಪುಗಳಿದೆಯಲ್ಲ, ಹಳೆ ನೆನಪುಗಳು, ಕಾಗದ ಬರೀತೀನಂದ್ರೆ ಯಾರು ಬರೆಯಲ್ಲ ನಿಮಗೆ. ಸೊ ನನಗನ್ಸತ್ತೆ ಅದು ಚಿನ್ನಕ್ಕಿಂತ ಅಮೂಲ್ಯ ಅಂತ ನನಗನ್ಸತ್ತೆ. ಯಾಕಂದ್ರೆ ನಾನು ಅದಕ್ಕೋಸ್ಕರ ಅದನ್ನು ಎಷ್ಟು ಭದ್ರವಾಗಿ ಕಾಪಾಡಿದ್ದೀನಿ. ನೀವು ಅದೇ ಥರ ಏನಾದರೂ ನಿಮ್ಮ ಅನುಭವ ಇದ್ದರೆ ಖಂಡಿತ ಹಂಚ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮ್ಮನ್ನ, ನಿಮ್ಮೆಲ್ಲರನ್ನ ರಾಯರ್ ಕಾಪಾಡಲಿ ಅಂತ ಹೇಳ್ತಾ ಖಂಡಿತ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.